ಪ್ರಶ್ನೆ ಕೇಳಂಗಿಲ್ಲ, ಟುರ್ರಾ ಅನ್ಬೇಕು. ಸೊ ಬಟ್ರೆ ನಿಮ್ಗೊಂದು ಟುರ್ರಾ. ಸೊ ಹಾಗಾಗಿ ಅದು ಟುರ್ರಾ ಹಾಗೆ ಸಾಕ್ತಾ ಇದೆ. ಯಾರ ಜೊತೆ ಬೇಕಾದ್ರೆ ಮಾತ್ರ ತುಂಬ ಹೊತ್ತಿನ ಹತ್ರ ಮಾತಾಡೋಕ್ಕಾಗಲ್ಲ. ಎತ್ತು ಬಿಸಾಕೊಂಡು ಇಡೀ ದಿವಸ ಇರೋ ಕಾರ್ಯಕ್ರಮ ನಿಂತು ನಡೆಸ್ಕೊಡೋದು ನೋಡಿ ಹೆಚ್ಚು ಬಿದ್ದುಬಿಟ್ಟಿದ್ದೀರ. ಅಂಥ ಎನರ್ಜಿಟಿಕ್ ಗೆಳೆಯ. ನನಗೆ ಯಶ್ ಅವರ ಎನರ್ಜಿ ಕೂಡ ಸಿಕ್ಕಾಪಟ್ಟೆ ಇಷ್ಟ. ನನಗೂ ಆತ ಗೆಳೆಯ. ಆತನ ಸೆನ್ಸ್ ಆಫ್ ಹ್ಯೂಮರ್ ಕೂಡ ತುಂಬ ದೊಡ್ಡದು. ಹರಿ ನೋಡಕ್ಕೆ ಸುಮ್ಮನೆ ನಿಂತಿರ್ತಾರೆ, ಅವ್ರ ಸೆನ್ಸ್ ಆಫ್ ಹ್ಯೂಮರು ಎಲ್ಲೆಲ್ಲಿ ಓಪನ್ ಆಗುತ್ತೆ ಅನ್ನೋದೇ ಹೇಳೋಕ್ಕಾಗಲ್ಲ. ಸೆನ್ಸ್ ಆಫ್ ಹ್ಯೂಮರ್ ಇದ್ದವರು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ವ್ಯಕ್ತಿತ್ವ ಕೂಡ್ಕೊಳ್ಳೋದೇ ಹಾಗೆ. ಯಶ್ ಜೊತೆ ಕೂತಾಗಲೂ ನನಗೆ ಆತನ ಆ್ಯಕ್ಷನ್ ಇಮೇಜ್ ಜೊತೆಗೆ, ಅದ್ಭುತ ನಟ ಆ ಇಮೇಜ್ ಜೊತೆಗೆ ಅವನು ಇನ್ನೊಂದು ಪ್ರತಿಭೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆತ ಕವಿ, ತುಂಬ ಜನರಿಗೆ ಗೊತ್ತಿಲ್ಲ ಇದು. ಅವನ ಮುಂದೆ ಕೂತ್ಕೊಂಡು ಬರೆದಿದ್ದು ತಿಳಿ ನೀಲಿ ಕನಸ ಬರಿ ಪೋಲಿ ಕನಸ ಅಂತ ಒಂದು ಹಾಡು ಬರೆದಿದ್ದೆ. ಅದೇ ಥರ ಈತ ಕೂಡ ಕವಿ, ತುಂಬ ಜನಕ್ಕೆ ಗೊತ್ತಿಲ್ಲ. 3 ಸಾಲ ಮೇಲೆ ಬರೆಯಲ್ಲ, ಪೇಷನ್ಸ್ ಇಲ್ಲ. ಇವನಿಗೆ ಹಿಂದೆ ಬರಹಗಾರ ತುಂಬ ಕೇಳ್ಕೊಂಡೆ, ನಿಮಗೆ ಅವೆಲ್ಲ ಕೆಲಸ ನಮ್ಗೆ ಕೂತ್ಕೊಂಡು ಬರೆಯೋಕ್ಕಾಗಲ್ಲ ಅಂದಿದ್ದ. ನನ್ನ ಹರಿದು 1-2 ಸಾಲು ಇದೆ, ನಾವು ಆಲ್ರೆಡಿ ಅಂದ್ಕೊಂಡಿದ್ವಿ. ಅದನ್ನು ನನಗೋಸ್ಕರ ಹರಿ ಹಾಡ್ತಾರೆ. ಇದು ಯಶ್ ಮತ್ತೆ ಅವನ ಸೆನ್ಸ್ ಆಫ್ ಮೆಮೊರಿಗೆ ಒಂದು ರಾಯಲ್ ಸಲ್ಯೂಟ್. ಅದು ತಿಳಿ ನೀಲಿ ಕನಸ ಬರಿ ಪೋಲಿ ಕನಸ ಅವನದ್ದು. ಅದನ್ನ ಇಟ್ಕೊಂಡೆ ಒಂದು ಹಾಡು ಮಾಡಿದ್ವಿ. ಅದು ನಿನಗೆ ಈಗ ಹರಿ ಹಾಡುತ್ತೆ.